ಕೇರಳದಲ್ಲಿ ಕೊರೋನಾ ಆರ್ಭಟ, ರಾಜ್ಯದಲ್ಲಿ ಹೈ ಅಲರ್ಟ್, ನೆರೆ ರಾಜ್ಯದವರ ಮೇಲೆ ನಿಗಾ, ಗಡಿ ಭಾಗದಲ್ಲಿ ಕಟ್ಟೆಚ್ಚರ. ರಾಮನಗರ, ಮಂಡ್ಯದಲ್ಲಿ ಒಂದೊಂದು ಕೋವಿಡ್ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಚಾಮರಾಜನಗರ, ಮೈಸೂರು, ಮಂಗಳೂರು, ಮಂಡ್ಯ, ವಿಜಯಪುರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ನಿಗಾ ಇಡಲಾಗಿದೆ. ತಾಲೂಕು ಆಸ್ಪತ್ರೆಗಳಲ್ಲಿ ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮೈಸೂರಿನ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ. ಸುರೇಶ್, ಮೈಸೂರು ಗಡಿ ಭಾಗವನ್ನು, ಚಾಮರಾಜನಗರ ಗಡಿ ಭಾಗವನ್ನು ನಮ್ಮ ನೆರೆ ರಾಜ್ಯದ ಜೊತೆಗೆ ಹಂಚಿಕೊಳ್ಳುತ್ತೆ. ಭಾಳ ಜನ ಅಲ್ಲಿಂದ ಬರ್ತಾರೆ, ಹೋಗ್ತಾರೆ. ಯಾವ ಕ್ರಮ, ಚೆಕ್ ಪೋಸ್ಟ್ಗಳನ್ನು ಮಾಡಿದಾರಾ? ಗಡಿ ಭಾಗದಲ್ಲಿ ಏನು ಮಾಡ್ತಿದ್ದಾರೆ? ಐಸೋಲೇಷನ್ ಮಾಡ್ತಾರಾ? ಏನು ಮಾಡ್ತಾರೆ? ಕ್ವಾರಂಟೈನ್ ಮಾಡ್ತಾರಾ? ಟೆಸ್ಟಿಂಗ್ ಮಾಡ್ತಾರಾ? ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡ್ತಾರಾ? ಏನು ಪ್ಲೀಸ್? ಮಂಜುನಾಥ್, ಕಳೆದ ಸಲ KC ಜನರಲ್ ಭಾಳ ದೊಡ್ಡ ಮಟ್ಟದ ಹಬ್ ಆಗೋಗಿತ್ತು. ನಿಮ್ಗೆ ಹೇಳ್ತೀನಿ ಕೇಳಿ, ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಕೋವಿಡ್ ಟೆಸ್ಟಿಂಗ್ ಸೆಂಟರ್ನ ಹಾಟ್ ಸ್ಪಾಟ್ ಆಗಿತ್ತು ಯಾವುದಪ್ಪ ಅಂತಂದರೆ ಅದು KC ಜನರಲ್. ಈ ಸಲ ಅಲ್ಲಿ ಕೋವಿಡ್ ಟೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡಿದಾರಾ? ಈಗಾಗಲೇ ಮಾಸ್ ಟೆಸ್ಟಿಂಗ್ ಏನಾದರೂ ಶುರುವಾಗಿದೆಯಾ? ಅಲ್ಲಿ ಸೂಪರ್ ಇಂಟೆಂಡೆಂಟ್ ಇದ್ದಾರೆ, ಅವ್ರ ಹೆಸರು ಇಂದಿರಾ ಅಂತ. ಅವ್ರನ್ನೇನಾದರೂ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ದೀರಾ ನೀವು? ಸೊ ವಾಟ್ ಆರ್ ದಿ ಆಕ್ಷನ್ಸ್ ಟೇಕನ್ KC ಜನರಲಲ್ಲಿ? ಎಸ್ ಚಂದನ್, ಈಗಾಗಲೇ ಏನು ಒಂದು ರಾಜ್ಯ ಸರ್ಕಾರ ಈಗಾಗಲೇ ಕೋವಿಡ್ ನಗರ ಅಂದ್ರೆ ಬೆಂಗಳೂರು ಅಂದ್ರೆ ರಾಜ್ಯಾದ್ಯಂತ ಈಗಾಗಲೇ ಕೋವಿಡ್ ಕೂಡ ಶುರುವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 2 ಸುತ್ತಿನ ಕೂಡ ಸಭೆ ನಡೆದಿರುವಂತದ್ದು. ಈ ಸಭೆಯಲ್ಲಿ ನಿನ್ನೆ ಒಂದು ಸಲಹಾ ತಾಂತ್ರಿಕ ಸಮಿತಿ ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ಬೆಡ್ಗಳಾಗಿರ್ಬೋದು, ಐಸೋಲೇಷನ್ ಆಗಿರ್ಬೋದು, ಮತ್ತೆ ಆಕ್ಸಿಜನ್ ಆಗಿರ್ಬೋದು, ಮುಂಜಾಗ್ರತಾ ಕ್ರಮವಾಗಿ ಎಚ್ಚೆತ್ಕೋಬೇಕು ಅಂತ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ನಾನು ಸದ್ಯ KC ಜನರಲ್ ಆಸ್ಪತ್ರೆಯಲ್ಲಿದ್ದೀನಿ. ಈ ಆಸ್ಪತ್ರೆಯಲ್ಲಿ ಕೂಡ ಅಂದ್ರೆ ಇವತ್ತಿಂದ ಅಂದ್ರೆ ಏನು ಈಗಾಗಲೇ ದಿನಕ್ಕೆ ಒಂದು 500ರಂತೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಈಗಾಗಲೇ KC ಜನರಲ್ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಏನು ಒಂದು ಆಕ್ಸಿಜನ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಬೆಡ್ಡಿನ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಈಗಾಗಲೇ KC ಜನರಲ್ ಆಸ್ಪತ್ರೆ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸರ್ ಈಗ ಒಂದು ಕೇಸ್ ಈಗಾಗಲೇ ಕೋವಿಡ್ ಕೂಡ ಈಗಾಗಲೇ ಹೆಚ್ಚಾಗ್ತಿರುವಂತದ್ದು. ಆರೋಗ್ಯ ಇಲಾಖೆಯಿಂದ ಒಂದಿಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತೆವಾಗಿ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಕ್ಕೆ ಮಾಹಿತಿ ನೀಡಿದ್ದಾರೆ. ಯಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀರಿ ಸರ್? ಈಗ ನಿನ್ನೆ ನಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಝೂಮ್ ಮೀಟಿಂಗ್ ಸಭೆ ನಡೆಸಿ ಯಾವ ರೀತಿ ಪೂರ್ವಭಾವಿ ತಯಾರಾಗಬೇಕಂತ ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕೆ ಉಸ್ತುವಾರಿಯನ್ನು ಒಬ್ಬೊಬ್ಬರಿಗೆ ಇಡೀ ರಾಜ್ಯವ್ಯಾಪ್ತಿ ಕೊಟ್ಟಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಈಗ ನಾವು ಟೆಸ್ಟಿಂಗ್ ಫೆಸಿಲಿಟಿಗೆ ಪೂರ್ತಿ ಸಿದ್ಧ ಮಾಡ್ಕೊಂಡಿದ್ದೇವೆ. ಬಹುಶಃ ಇವತ್ತು ನಾಳೆ ಒಳಗೆ ಎಷ್ಟು ಹಾಸಿಗೆಗಳನ್ನು ವಾರ್ಡ್ನಲ್ಲಿ ನಾವು ಕೋವಿಡ್ಗೋಸ್ಕರ ಮೀಸಲಿಡಬೇಕು ಹಾಸಿಗೆಗಳು ಸಿದ್ಧ ಮಾಡ್ಕೊಂಡಿದ್ದೇವೆ. ಮತ್ತು ತೀವ್ರ ನಿಗಾ ಘಟಕ ಅಂದರೆ ICUನಲ್ಲಿ ಎಷ್ಟು ಹಾಸಿಗೆಗಳನ್ನ ಕೋವಿಡ್ ಪಾಸಿಟಿವ್ ರೋಗಿಗಳಿಗೆ ಸೀಮಿತ ಇಡಬೇಕು ಅಂತ ನಿರ್ದೇಶನ ಬಂದ ತಕ್ಷಣ ಅದನ್ನು ಚಾಲನೆ ಮಾಡ್ತೀವಿ. ಆಗಿದ್ದರೂ ಕೂಡ ಇವಾಗ ICUನಲ್ಲಿ ಪೂರ್ವಭಾವಿ ಸಿದ್ಧತೆಯಾಗಿ ICU ಬೆಡ್ಗಳನ್ನ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ವಾರ್ಡ್ನಲ್ಲಿ ಹಾಸಿಗೆಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಅವ್ರಿಗೆ ಅಗತ್ಯವಿರೋ ಔಷಧಿಗಳನ್ನ ಇವತ್ತು ನಾಳೆ ಒಳಗೆಲ್ಲ ಪೂರ್ತಿ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಮತ್ತು ಆಮ್ಲಜನಕ ವ್ಯವಸ್ಥೆ ಕೂಡ ನಮ್ಮಲ್ಲಿ ಆಗಲೇ ಸಿದ್ಧತೆ ಆಗಿದೆ. ಸೊ ಆ ಕೋವಿಡ್ ರೋಗಿಗಳಿಗೆ ಅವಶ್ಯಕವಾದಂಥ ಔಷಧಿ ಸಲಕರಣೆಗಳನ್ನ ನಾವು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಬಹುಶಃ ಇವತ್ತು ನಾಳೆ ಒಳಗೆ ಅದು ಕೂಡ ಎಲ್ಲ ಮುಗೀತದೆ. ಸರ್, ಈಗ ಹೃದಯ ಸಮಸ್ಯೆ ಇರೋರಿಗೆ, ಕಿಡ್ನಿ ಸಮಸ್ಯೆ ಇರೋರಿಗೆ, ಅಂಥವ್ರಿಗೆ ಮುಂಜಾಗ್ರತೆವಾಗಿ ಟೆಸ್ಟ್ ಮಾಡಿ, ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಇದನ್ನ ಕೋವಿಡ್ ಟೆಸ್ಟ್ ಮಾಡಿಸಿದ ತಕ್ಷಣ ಏನಾದರೂ ಪಾಸಿಟಿವ್ ಬಂದು ಅಂತವ್ರಿಗೆ ಬೇಗ ಅಡ್ಮಿಟ್ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀವಿ ಸರ್? ಸರ್, ಈಗ ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ನಮಗೆ ಇಲಾಖೆಯಲ್ಲಿ ನಿಗದಿ ಮಾಡ್ತಾರೆ ಯಾವ ಆಸ್ಪತ್ರೆಯಲ್ಲಿ ಹಾಸಿಗೆಗಳನ್ನ ಹಾಕ್ತಾರೆ ಅಂತ. ಆ ಡೈರೆಕ್ಷನ್ಸ್ ಬಂದ ತಕ್ಷಣ ನಮಗೆ ಅಲ್ಲಿ ನಿರ್ದೇಶನ ಕೊಟ್ಟ ತಕ್ಷಣ ನಾವು ಕೂಡ ಪಾಸಿಟಿವ್ ಬಂದರೆ ದಾಖಲು ಮಾಡ್ಕೋತೀವಿ ಖಂಡಿತ. ಸರ್, ಇಲ್ಲಿ ಕೋವಿಡ್ ಟೆಸ್ಟ್ ಈಗಾಗಲೇ ಕೋವಿಡ್ ಶುರು ಮಾಡಿದ್ರ ಸರ್? ಈಗಾಗಲೇ ನಾವು ಕೋವಿಡ್ ಟೆಸ್ಟ್ಗೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂಡಿದ್ವಿ. ರೋಗಿಗಳು ಬಂದರೆ ನಾವು ಟೆಸ್ಟ್ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಒಟ್ಟಾರೆ ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಎಲ್ಲದಕ್ಕೂ ಸಿದ್ಧತೆ ಇದೆ. ಮುಂಜಾಗ್ರತೆ ಕ್ರಮವಾಗಿ ನಿನ್ನೆ ಮೀಟಿಂಗ್ನಲ್ಲಿ ಹೇಳಿದಂಥ ಎಲ್ಲ ವಿಷಯಗಳನ್ನು ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡ್ಕೊತಾ ಇದ್ದೀವಿ. ಎಷ್ಟು ಚಂದನ್, ಇಲ್ಲಿನ ಅಂದ್ರೆ ಇಲ್ಲಿನ ವ್ಯವಸ್ಥಾಪಕರು ಹೇಳ್ತಿರುವಂತದ್ದು ಅಂದ್ರೆ ಕೋವಿಡ್ ಈಗಾಗಲೇ ಏನು ಒಂದು ರಣಕೇಕ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದೀವಿ ಅಂತೇಳಿ ಇಲ್ಲಿನ ಕಮಿಟಿ ಅವರು ಹೇಳ್ತಿರುವಂತದ್ದು. ಚಂದನ್ ಅವರು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ರಣಕೇಕೆ ಅಂಥದ್ದು ಇಲ್ಲ, ಕೇಕೇನೂ ಇಲ್ಲ, ಡ್ಯಾನ್ಸ್ ಮಾಡೋದು ಅಲ್ಲಿ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದೆ ಆ ಥರದ್ದೆಲ್ಲ ಏನೂ ಇಲ್ಲ. ತಮ್ಮೇಲೆ ವಕ್ರಿಸ್ಕೊಂಬಿಡೋದು, ತಲೆ ಮೇಲೆ ಬಂದು ಕುಂತ್ಕೊಂಬಿಡೋದು, ಏನೋ ಮರಣ ಮೃದಂಗ ಬಾರಿಸಿಬಿಡೋದು, ಆ ಥರದ್ದೆಲ್ಲ ಏನು ಸದ್ಯದ ಮಟ್ಟಿಗೆ ಇಲ್ಲ. ಬಟ್ ಬಿ ಕೇರ್ಫುಲ್ ಅಷ್ಟೇ. ರಣಕೇಕೆ, ಆ ಕೇಕೆ, ಈ ಕೇಕೆ, ಇನ್ನೊಂದು ಕೇಕೆ, ನೋ, ಐ ಆಮ್ ಸಾರಿ, ವಿ ಶುಡ್ ನಾಟ್ ಬಿ ಯೂಸಿಂಗ್ ಸಚ್ ವರ್ಡ್ಸ್ ಅಟ್ ಆಲ್. ಊರಲ್ಲಿರೋ ನನ್ನ ಹೆದರ್ಸ್ಕೊಂಡು ಕೂತ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ. ಬಟ್ ಲೆಟ್ಸ್ ಬಿ ಅಲರ್ಟ್.